ನಮ್ಮ ಸುತ್ತಲಿನ ಪರಿಸರ, ಪರಿಸ್ಥಿತಿ ನಮ್ಮ ಸಂತೋಷಕ್ಕೆ ಮೂಲವಾಗಬಾರದು. ಸಂತೋಷವನ್ನು ನಮ್ಮ ಮನಸ್ಸಿನಲ್ಲಿ ಹುಡುಕಬೇಕು. ನಿಮ್ಮ ಜೀವನದಲ್ಲಿ ಸಂತೋಷದಲ್ಲಿ ಯಾರಿಗೂ ಭರವಸೆ ನೀಡಬೇಡಿ, ಕೋಪದಲ್ಲಿ ಉತ್ತರಿಸಬೇಡಿ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜನರನ್ನು ಮೆಚ್ಚಿಸುವ ಕೆಲಸ ಬೇಡ. ಜನರ ಮೆಚ್ಚುಗೆ ತಾತ್ಕಾಲಿಕ. ಆತ್ಮಸಾಕ್ಷಿ ಹಾಗೂ ದೇವರು ಮೆಚ್ಚುವಂಥ ಕೆಲಸ ಮಾಡಬೇಕು. ಅದರ ಫಲ ಜನ್ಮ ಜನ್ಮಾಂತರ. ನಮ್ಮ ಕಷ್ಟ ಸುಖಗಳಿಗೆ ಕಾರಣ ಯಾರೇ ಆಗಿದ್ದರೂ ಅದರ ಮೂಲ ಕಾರಣ ನಾವೇ ಆಗಿರುತ್ತೇವೆ. ನಮ್ಮ ಜನ್ಮಾಂತರದ ಪಾಪ ಪುಣ್ಯದ ಕರ್ಮಫಲಗಳು ಕಾರಣವಾಗಿರುತ್ತದೆ. ಅದರ ಹೊಣೆಯೂ ನಮ್ಮದೇ. ಆದ್ದರಿಂದ ಯಾರನ್ನಾದರೂ ದೂಷಿಸುವುದು ನಮ್ಮ ತಪ್ಪು ಕಲ್ಪನೆಯಾಗಿರುತ್ತದೆ. ನಾವು ಸಮುದ್ರದ ತಟದಲ್ಲಿ ಕುಳಿತು ಸಮುದ್ರವನ್ನು ನೋಡುತ್ತಿದ್ದರೆ ಅಲ್ಲಿ ಅನೇಕ ರೀತಿಯ ಅಲೆಗಳಿರುತ್ತವೆ. ನಾವು ಆ ಅಲೆಗಳನ್ನು ನೋಡಿ ಆನಂದಿಸುತ್ತಿರುತ್ತೇವೆ. ಅಲ್ಲಿ ಬರುವ ತೆರೆಗಳ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ. ಯಾವ ಅಲೆ ಹೇಗೆ ಬಂತೋ ಹಾಗೆ ತಟಸ್ಥವಾಗಿ ಆಸ್ವಾದಿಸುವುದರಲ್ಲಿ ಆನಂದವಿದೆ. ಜೀವನ ಸಾಗರದಲ್ಲಿ ಕಷ್ಟ, ಸುಖ, ನೋವು, ನಲಿವು ಎಲ್ಲವೂ ಅಲೆಗಳಂತೆ ಬಂದು ಹೋಗುತ್ತಿರುತ್ತವೆ. ಅದರ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ. ಜೈ ಶ್ರೀಕೃಷ್ಣ.